ಸಂಡೇ ಸ್ಪೆಷಲ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಎಲೆ, ಮೆಣಸು, ಒಂದು ಸ್ವಲ್ಪ ಏಲಕ್ಕಿ ಒಂದೆರಡು ಹಾಕ್ಕೊಂಡು, ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಸ್ತೂರಿ ಮೆಂತ್ಯ, ನಾನು ಪುದೀನ ಸೊಪ್ಪು ಹಾಕಲ್ಲ, ಅದಕ್ಕೆ ಇದು ಕಸ್ತೂರಿ ಮೆಂತ್ಯನೇ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಟೊಮೊಟೊ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಒಂದು ಕಡೆ ತೊಳೆದು ಇಟ್ಕೊಂಡಿದ್ದೆ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಒಂದು ಕಡೆ ಮುಚ್ಚಿಕ್ ಬಿಡೋಣ, ಬೇಯ್ತಾ ಇರುತ್ತೆ ಅದು. ಒಂದು ಸ್ವಲ್ಪ ಮೊಸರು, ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕಡೆ ನೀರು ಇಟ್ಕೊಂಡು, ಬಿಸಿನೀರು ಒಂದು ಕಡೆ ಇಟ್ಕೊಂಡು, ಚಕ್ಕೆ, ಲವಂಗ, ಎಲೆ ಹಾಕ್ಕೊಂಡು ಇವಾಗ ಅಕ್ಕಿ ತೊಳೆದಿರೋ ಅಕ್ಕಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಉಪ್ಪು, ಇದನ್ನು ಒಂದು ಅರ್ಧ ಬೇಯಿಸ್ಕೊಳ್ಳೋಣ ಸಾಕು. ಇದೇ ಒಂದು ಸ್ವಲ್ಪ ನೀರು ಎತ್ಕೊಂಡು ಈ ಕಲರ್ನ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕೋಕ್ಕೆ ಇದು. ಇವಾಗ ಅಕ್ಕಿ ಅರ್ಧ ಬರ್ಧ ಬೆಂದಾಗಿದೆ. ಇವಾಗ ಒಂದು ಕಡೆ ಬಗ್ಸ್ಕೊಳ್ಳೋಣ. ಇದು ಗಂಜಿ ಸಮೇತ ಬಗ್ಸ್ಬಿಡ್ಬೇಕು. ಬಗ್ಸಾದ್ಮೇಲೆ ನೋಡಿ, ಇದು ಬೆಂದಿರೋ ಚಿಕನ್ನ ಒಂದು ಬಟ್ಲಿಗೆ ತೆಗೆದುಬಿಟ್ಟು ಎಲ್ಲ ಫುಲ್ಲು ಬೆಂದಿರೋ ಅನ್ನನ ಹಾಕ್ಕೊಳ್ಳೋಣ. ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಈ ಚಿಕನ್ ಬೆಂದಿರೋದು ಒಂದು ಸ್ವಲ್ಪ ಹಾಕ್ಕೊಂಡು, ತಿರುಗಿ ಇನ್ನು ಸ್ವಲ್ಪ ಅನ್ನ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇದೆಲ್ಲ ಫುಲ್ಲು ಅದ್ರ ಮೇಲೆ ಬಗ್ಸ್ಬಿಟ್ಟು ನಾವು ಕಲರ್ ಕಲಸಿಕ್ಕಿದ್ವಲ್ಲ ಅದನ್ನು ಮೇಲೆ ಎಲ್ಲ ಫುಲ್ಲು ರೌಂಡ್ಗೆ ಹಾಕ್ಕೊಂಡು ಮುಚ್ಚಿಕ್ಬಿಡೋಣ. ಇದು ಚೆನ್ನಾಗಿ ಮಗ್ಗಬೇಕು. ಮಗ್ಗಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಅದು ಮೊಗ್ಗೋವರೆಗೂ ಪ್ಲೇಟ್ ತೆಗಿಬಾರ್ದು. ಒಂದು 20 ನಿಮಿಷ ಬಗ್ಗಲಿ ಸಾಕು. ಈ ವಿಡಿಯೋ ಫುಲ್ಲು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.